ಅದನ್ನ ವಿಶ್ಲೇಷಿಸಿ ತನ್ಮೂಲಕ ಈ ಬ್ರಹ್ಮವಿದಾಪ್ನೋತಿ ಪರಂ ಅಂತ ಇದೆಯಲ್ಲ ಫಲ, ಬ್ರಹ್ಮವನ್ನು ತಿಳಿದವನು ಶ್ರೇಯಸ್ಸನ್ನು ಪಡೆಯುತ್ತಾನೆ ಅಂತ, ಅದನ್ನ ತಿಳಿಸುವುದಕ್ಕೋಸ್ಕರ ಈ ಭಾಗ ಬಂದಿರತಕ್ಕಂಥ. ಅಷ್ಟೇ ಹೊರತು ಓಹೋ ಇದೆಲ್ಲವೂ ಆಗಿಬಿಟ್ಟಿತು ಅಂದ್ರೆ ತತ್ಸರ್ವಭವತು ಅಂತ ಒಂದು ವಾಕ್ಯ ಬರುತ್ತೆ. ಇದೆಲ್ಲವೂ ಸತ್ಯ ಅಂತ ಹೇಳಿದ್ದಾರೆ, ಇದೆಲ್ಲವೂ ಆಗಿಬಿಟ್ಟಿತು ಅನ್ನೋದಕ್ಕೆ ಏನರ್ಥ? ಎಲ್ಲ ಇದೆ, ಓ ಎಲ್ಲ ಆಗಿಬಿಡ್ತು ಅಂದ್ರೆ ಅದು ಸ್ವಲ್ಪ ತರ್ಕಕ್ಕೂ ಹೊಂದೇ ಇರ್ತಕ್ಕಂಥ ಮಾತು. ಹೇಗೆ ಎಲ್ಲ ಆಗ್ಬಿಡೋಕ್ ಸಾಧ್ಯ? ಆದರೆ ಅದನ್ನ ಹೇಗೆ ಅರ್ಥ ಮಾಡಬೇಕು? ಈ ರೀತಿಯಾಗಿ ಯಾವುದಕ್ಕೆ ಆ ಒಂದು ಸತ್ಯಜ್ಞಾನಾನಂತದಿಂದ ಎಂಬ ವಿಶೇಷಣದಿಂದ ಲಕ್ಷಿತವಾಗಿರತಕ್ಕಂತಹ ಪರಬ್ರಹ್ಮವನ್ನು, ಅದೇನು ಆ 3 ಲಕ್ಷಣ ಬರಬೇಕು. ಬ್ರಹ್ಮಕ್ಕಿಂತ ಭಿನ್ನವಾಗಿ ಯಾವ ವಸ್ತುವು ಕೂಡ ಅಮೂರ್ತ ಅಮೂರ್ತ ಅಸತ್ತು ಚೆತ್ತು ವಿಜ್ಞಾನ ಅವಿಜ್ಞಾನ ನಿಲಯನ ಅನಿಲಯ ಯಾವುದೂ ಇಲ್ಲ ಅಂತ ಹೇಳಿ, ಮತ್ತೆ ಅದೆಲ್ಲವೂ ಕೂಡ ಬ್ರಹ್ಮವೇ ಅಂತ ಹೇಳಿ ಇದನ್ನ ತಿಳಿದವನು ಹೆಚ್ಚು ಮುಕ್ತಿಯನ್ನು ಪಡೆಯುತ್ತಾನೆ, ಹೆಚ್ಚು ಶ್ರೇಯಸ್ಸನ್ನು ಪಡೆಯುತ್ತಾನೆ ಅಂತ ಹೇಳಿದಲ್ಲ, ಅದನ್ನು ತೋರಿಸಿಕೊಡೋದಕ್ಕೋಸ್ಕರ ಈ ಭಾಗ. ಇದು ಮಂತ್ರಕ್ಕೆ ಒಂದು ಅರ್ಥ ಆಯಿತು. ಈಗ ಅದ್ರ ಭಾಷ್ಯನೂ ಸುಲಭವಾಗಿದೆ, ಮಂತ್ರದ ಅರ್ಥ ಇದೆ, ಅದನ್ನೇ ಸ್ವಲ್ಪ ವಿವರಣೆ ಮಾಡಿ ಹೇಳಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ತತ್ ಕಾರ್ಯಂ ಅನುಪ್ರವೇಶ್ಯ. ಅನುಪ್ರವೇಶ್ಯ ಅಂತಂದ್ರೆ ಏನು? ಇದು ಲ್ಯಬಂತ ಪ್ರತ್ಯಯ ಅಂತ ಹೇಳಿ ಹೆಸರು. ಈ ತ್ವಾಂತ ಪ್ರತ್ಯಯಕ್ಕೆ ಈ ಉಪಸರ್ಗ ಸೇರಿದಾಗ ಲ್ಯಬಂತ ಪ್ರತ್ಯಯ ಅಂತ ಅದೇನು? ತ್ವಾಂತ ಪ್ರತ್ಯಯ ತತ್ ಸೃಷ್ಟ್ವಾ ಅಂತ ಆಯ್ತು. ಅಂದ್ರೆ ತತ್ ಸೃಷ್ಟ್ವಾ ಅಂತ ಅನ್ನೋದಕ್ಕೆ ಈ ಲ್ಯಬಂತ ಯಾವ್ದಾದ್ರು ಉಪಸರ್ಗ ಸೇರಿಸ್ಬಿಟ್ಟು ಏನಾಗ್ಬಿಡುತ್ತೆ? ಯಾವ್ದ ಸೃಷ್ಟ್ವಾ ಅನ್ಬೇಕಾದ್ರೆ ಈ ಪ್ರ ಉಪಸರ್ಗನೋ ಅಥವಾ ಬಿ ಉಪಸರ್ಗನೋ ಸೇರಿಸ್ಬಿಟ್ರೆ ಸೃಷ್ಟ್ವಾ ಅಂತ ಆಗೋದಿಲ್ಲ, ಸೃಜ್ಯ ಅಂತ ಆಗ್ಬಿಡುತ್ತೆ ಯಾಕಾರದು. ಹೀಗೆ ಅನುಪ್ರವೇಶ್ಯ, ಅನುಪ್ರವೇಶ ಅನು ಎಂಬತಕ್ಕಂಥ ಉಪಸರ್ಗ ಯಾರದಿಂದ ಪ್ರವೇಶ್ಯ ಲೆಬಂತ ಪ್ರತ್ಯಯ ಅಂದ್ರೆ ಕಂಟಿನ್ಯೂಯೇಷನ್ ಹೇಳುತ್ತೆ. ತತ್ ಸೃಷ್ಟ್ವಾ ಅದನ್ನು ಸೃಷ್ಟಿ ಮಾಡಿದ್ರೆ ಪೂರ್ಣ ಆಗುದಿಲ್ಲ, ಆಮೇಲೆ ಏನಾಯ್ತು? ಬೇರೆ ಇನ್ನೊಂದು ಕ್ರಿಯೆ ಇದೆ, ಅದನ್ನ ಹೇಳಬೇಕು. ಹೀಗೆ ಇಲ್ಲೂ ಅಷ್ಟೇ, ತತ್ ಕಾರ್ಯಂ ಆ ಕಾರ್ಯವನ್ನ ಅನುಪ್ರವೇಶ ಮಾಡಿತು, ಸೃಷ್ಟಿ ಆಯಿತು, ಸೃಷ್ಟಿ ಮಾಡಿ ಸೃಷ್ಟ್ವಾ ಸ್ವಂತ ಪ್ರತ್ಯಯ ಸೃಷ್ಟಿ ಮಾಡಿ ಏನ್ ಮಾಡ್ತು? ಕಂಟಿನ್ಯೂ ಏನ್ ಮಾಡ್ತು? ಅದನ್ನೇ ಪ್ರವೇಶ ಮಾಡ್ತು. ಸರಿ, ಅಲ್ಲಿ ನಿಲ್ತಾ? ಇಲ್ಲ, ಇನ್ನೂ ಒಂದು ಕಂಟಿನ್ಯೂಯೇಷನ್, ತದನುಪ್ರವೇಶ್ಯ. ಇದು ಸ್ವಂತ ಪ್ರತ್ಯಯ. ಅದನ್ನ ಪ್ರವೇಶ ಮಾಡಿ ಅಂದ್ಬಿಟ್ರೆ ಮುಂದೆ ಕೇಳಿ ಸ್ವಾಮಿ ಏನಾಯ್ತು? ಪ್ರವೇಶ ಮಾಡಿ ಏನಾಯ್ತು ಅದು ಅಂದ್ರೆ ಅದಕ್ಕೆ ಹೇಳ್ತಾರೆ ಕಿಂ, ಏನದು ಪ್ರವೇಶ ಮಾಡಿ ಏನು ಅಂತಂದ್ರೆ ಸಚ್ಚ ಮೂರ್ತಂ ತ್ಯಚ್ಚ ಅಮೂರ್ತಂ ಅಭವತ್. ಈ ಅಭವತು ಅದು ಮೂರ್ತಾಮೂರ್ತವಾಗಿ ಆಯಿತು. ಮೂರ್ತಾಮೂರ್ತವಾಗಿ ಆಯಿತು ಅಂದ್ರೆ ಏನರ್ಥ ಅಂತಂದ್ರೆ ಮುಂದೆ ಹೇಳ್ತಾರೆ ಅದನ್ನ, ಅದು ಮುಖ್ಯ. ಅದು ಮೂರ್ತಾಮೂರ್ತವಾಗಿ ಆಯಿತು ಅಂತಂದ್ರೆ ಹಾಲು ಮೊಸರಿನ ರೂಪವನ್ನು ತಳೆದು ಬೆಣ್ಣೆಯಾಗಿ ತುಪ್ಪವಾಯಿತು, ತುಪ್ಪದ ರೂಪವನ್ನು ಪಡೆಯಿತು. ಹೀಗೆ ಅರ್ಥ ಅದು ಇಲ್ಲ. ಮತ್ತೆ ಹೇಗೆ ಅರ್ಥ ಮಾಡಬೇಕು ಅಂದ್ರೆ ಹೇಳ್ತೇವೆ ನಾವು, ಮುಂದೆ ಹೇಳ್ತಾರೆ ಏನು ಅಭವತ್ ಮೂರ್ತಾಮೂರ್ತವಾಗಿ ಆಯಿತು ಏನರ್ಥ ಅದು ಮುಂದೆ ಹೇಳ್ತಾರೆ, ನೋಡೋಣ. ಅಭವತ್ ಮತ್ತು ಈ ಮೂರ್ತಾಮೂರ್ತೆ ಅವ್ಯಾಕೃತ ನಾಮರೂಪೆ ಆತ್ಮಸ್ಥೆ ಅಂತರ್ಗತೇನ ಆತ್ಮನ ವ್ಯಾಕ್ರಿಯೇತೆ. ಇದು ಈ ಮೂರ್ತಾಮೂರ್ತೆ ಅಂದ್ರೇನು? ಮೂರ್ತಂಚ ಅಮೂರ್ತಂಚ ಮೂರ್ತಾಮೂರ್ತೆ. ಮೂರ್ತ ಮತ್ತೆ ಅಮೂರ್ತ ಇವೆರಡೂ ಕೂಡ, ತತ್ತು ಮತ್ತೆ ತ್ಯತ್ತು ಇವೆರಡೂ ಕೂಡ ಏನಾಗಿದೆ ಅಂದ್ರೆ ಅವ್ಯಾಕೃತ ನಾಮರೂಪೆ ಆತ್ಮಸ್ಥೆ. ಇವೆರಡೂ ಕೂಡ ಆತ್ಮನ ಒಳಗಡೆ ಏನಾಗಿತ್ತು? ಅವ್ಯಾಕೃತ ನಾಮರೂಪದಿಂದ ಇತ್ತು.
ಮೊಟ್ಟ ಮೊದಲಿಗೆ. ಯಾವುದೋ ಈ ಮೂರ್ತಾಮೂರ್ತಗಳೆಲ್ಲವೂ ಕೂಡ ಅವ್ಯಾಕೃತ ನಾಮರೂಪದಿಂದ ಇತ್ತು. ಇದ್ದದ್ದು ಏನಾಯಿತು? ಅಂತರ್ಗತೇನ ಆತ್ಮನ, ಆ ಒಳಗೆಡೆ ಇದ್ದ ಆತ್ಮನಿಂದ ಏನಾಯಿತು? ವ್ಯಾಕ್ರಿಯೇತೆ, ಅಂದ್ರೆ ವ್ಯಾಕರಣಗೊಂಡಿತು, ಅನಾವರಣಗೊಂಡಿತು ಅಷ್ಟೇ. ಒಳಗಡೆ ಇತ್ತು, ಇದು ಎಲ್ಲೂ ಇರಲಿಲ್ಲ. ಆದರೆ ಒಳಗಡೆ ಅವ್ಯಾಕೃತ ರೂಪದಿಂದ ಇತ್ತು, ವ್ಯಾಕರಣವಾಯಿತು. ಈಚೆಗೆ ಬಂತು ವ್ಯಾಕರಣ ಆಯಿತು. ಮತ್ತು ಆ ವ್ಯಾಕೃತವಾದ ಮೇಲೆ ಏನಾಯಿತು? ಇದಕ್ಕೆ ವ್ಯಾಕೃತವಾದ ಮೇಲೆ ಇದು ವ್ಯಾಕೃತೇಚ ಮೂರ್ತಾಮೂರ್ತ ಶಬ್ದವಾಚ್ಯೆ. ಯಾವಾಗ ವ್ಯಾಕೃತವಾಯಿತೋ, ಹೀಗೆ ವ್ಯಾಕರಣವಾದ ಮೇಲೆ ಆ ಅಮೂರ್ತ ಅವ್ಯಾಕೃತ ರೂಪದಲ್ಲಿತ್ತಲ್ಲ, ಅದು ವ್ಯಾಕೃತವಾದ ಮೇಲೆ ಅದಕ್ಕೆ ಹೆಸರು ಬಂತು ಏನು? ಓ, ಇದು ಮೂರ್ತ, ಇದು ಅಮೂರ್ತ ಎಂಬುದಾಗಿ ಮೂರ್ತ ಅಮೂರ್ತ ಎಂಬ ಶಬ್ದದಿಂದ ಹೇಳುವಂತಾಯಿತು. ಯಾವಾಗ ವ್ಯಾಕರಣವಾದ ಮೇಲೆ. ಅದಕ್ಕಿಂತ ಮುಂಚೆ ಹೇಳೋಕ್ಕಾಗ್ತಾ ಇರಲಿಲ್ಲ. ಅದು ಮೂರ್ತವೋ ಅಮೂರ್ತವೋ ಗೊತ್ತಿಲ್ಲ. ಒಳಗಡೆ ಏನು ಅಮೂರ್ತ ಅವ್ಯಾಕೃತವಾಗಿದ್ದು ಬಿಟ್ಟಿತ್ತು. ಹೀಗೆ ತೇ ಆತ್ಮನ ತು ಅಪ್ರವಿಭಕ್ತ ದೇಶ ಕಾಲ ಇತಿ ಕೃತ್ವ. ನೋಡಿ, ಇಲ್ಲಿ ಅಭವತ್ ಅಂತ ಅನ್ನೋದಕ್ಕೆ ಏನರ್ಥ? ಅದು ಮೂರ್ತವೂ ಆಯಿತು ಅಮೂರ್ತವೂ ಆಯಿತು ಅಂದ್ರೆ ಏನರ್ಥ ಅಂದ್ರೆ, ತೇ ಅಂತಂದ್ರೆ ಏನು? ಆ ಮೂರ್ತಾಮೂರ್ತ ಇದೆ ಎರಡು, ಅವು ಆತ್ಮನಿಗಿಂತ ಅಪ್ರವಿಭಕ್ತ ದೇಶ ಕಾಲೇ, ಆತ್ಮನಿಗಿಂತ ಹೊರತಾಗಿ ಇನ್ನೊಂದು ದೇಶದಲ್ಲಿ ಕಾಲದಲ್ಲಿ ಇರಲೇ ಇಲ್ಲ. ಅಪ್ರವಿಭಕ್ತ, ಅದಕ್ಕಿಂತ ಬೇರೆಯಾದ ಕಾಲದಲ್ಲಿ ಇರಲಿಲ್ಲ. ಪ್ರವಿಭಕ್ತ ಅಂದ್ರೆ ಬೇರೆ ಆಗಿರ್ತಕ್ಕಂಥ, ಅಪ್ರವಿಭಕ್ತ ದೇಶ ಕಾಲದಲ್ಲಿ ಇರಲಿಲ್ಲ. ಹೀಗೆ ಅಪ್ರವಿಭಕ್ತ ದೇಶ ಕಾಲೇ, ಆ ದೇಶದಲ್ಲಾಗಲಿ ಕಾಲದಲ್ಲಾಗಲಿ ಅದು ಇಲ್ಲ. ಅದು ಹೀಗಂತ ಮಾಡಿಕೊಂಡು, ಯಾಕೆ? ನಮ್ಮ ವ್ಯವಹಾರ ಅದು ಹೋಗ್ತಾನೆ, ಆ ವ್ಯವಹಾರಕ್ಕೋಸ್ಕರ ಇಷ್ಟೆಲ್ಲ. ಹೀಗೆ ಮುಂಚೆ ಇರ್ಲಿಲ್ಲ ಅಂತ ಮಾಡಿಕೊಂಡು ಅದಕ್ಕೋಸ್ಕರ ಏನ್ ಹೇಳ್ತಾ ಇದ್ದಾರೆ? ಆತ್ಮ ತೇ ಅಭವತು ಇತ್ಯುಚ್ಯತೆ. ಈ ಆತ್ಮ ಇದ್ದಾನಲ್ಲ ಅವನು ತೇ ಅಂದ್ರೇನು? ಇದು ದ್ವಿತೀಯ ವಿಭಕ್ತಿ, ದ್ವಿವಚನ ರೂಪ. ತತ್ ತೇ ತಾನಿ. ತೇ ಅಂದ್ರೇನು? ತೇ ದ್ವೇ ಮೂರ್ತಾಮೂರ್ತೆ. ಅದು ಯಾವ ಕಾಲದಲ್ಲಿ ಇದು ಪ್ರವಿಭಕ್ತ ಅಪ್ರದೇಶ ಅದು ಪ್ರವಿಭಕ್ತ ದೇಶ ಕಾಲದಲ್ಲಿ ಇದೆ ಅಂದ್ಕೊಂಡು ಆತ್ಮಹತ್ಯೆ ಅಭವತ್. ಈ ಆತ್ಮನು ಅವೆರಡು ಸೇರಿ ಎರಡು ಮೂರ್ತಾಮೂರ್ತಿ ಅಂತ, ಆ ಮೂರ್ತಾಮೂರ್ತನಾಗಿ ಆದನು ಅಂತ. ಏನು? ಇವೆಲ್ಲವೇ ಒಂದು ರೀತಿ ಅಸಂಶನ್ ಅಂತಾರಲ್ಲ ಹಾಗೆ. ಯಾಕೆ? ನಮ್ಮ ಲೌಕಿಕ ಅನುಭವಕ್ಕೆ ಅದು ಸರಿ ಹೋಗ್ತಾ ಇದೆ. ಮುಂಚೆ ಇರಲಿಲ್ಲ, ಈಗ ತೋರ್ತಾ ಇದೆ. ಅಪ್ರವ್ಯಕ್ತಿ ಇದು ದೇಶ ಕಾಲದಲ್ಲಿ ಆತ್ಮರನ್ನ ಬಿಟ್ಟು ಆತ್ಮ ಹೊರತಾಗಿ ಇರೋದಿಲ್ಲ. ಹಾಗೆ ಏನಾಗುತ್ತೆ? ಹಾಗಾಗಿ ಯಾವಾಗ ಆಯಿತೋ ಇದು, ಅವಾಗ ಆತ್ಮನು ಇವೆರಡೂ ಆದನು ಅಂತ ಹೇಳ್ತಾರೆ. ಮುಂಚೆ ಇರ್ಲಿಲ್ಲ, ಈಗ ಆದ ಅಂತಲ್ಲ. ಮುಂಚೆ ಗೊತ್ತಾಗಿರ್ಲಿಲ್ಲ, ಈಗ ಗೊತ್ತಾಯ್ತು. ಮತ್ತು ಕಿಂಚ ನಿರುಕ್ತಂಚ ಅನಿರುಕ್ತಂಚ, ಇದೇ ರೀತಿ ಎಲ್ಲ ಮುಂದೆ ಹೇಳುವ. ನಿರುಕ್ತ ಅನಿರುಕ್ತ. ನಿರುಕ್ತ ಅಂತಂದ್ರೆ ಏನು? ಈ ಒಂದು ನಿಷ್ಕೃಷ್ಟವಾಗಿ ಇಲ್ಲೇ ಬರಿತಾರೆ ನೋಡಿ, ಇಂಥದ್ದು ಅಂತ ಹೇಳೋದು. ಅನಿರುಕ್ತ ಅಂದ್ರೆ ಹಾಗೆ ಹೇಳೋಕೆ ಆಗದೆ ಇರ್ತಕ್ಕಂಥ. ನಿರುಕ್ತಂ ನಾಮ ನಿಷ್ಕೃಷ್ಯ ಸಮಾನ ಅಸಮಾನ ಜಾತೀಯೇಭ್ಯ ದೇಶಕಾಲ ವಿಶಿಷ್ಟಯ ಇದಂತತು ಇತ್ಯುಕ್ತಂ. ನಿರುಕ್ತ ಅನಿರುಕ್ತ ಅಂತಂದ್ರೆ ಏನು? ಸಮಾನ ಅಸಮಾನ ಜಾತೀಯೇಭ್ಯ ನಿಷ್ಕೃಷ್ಯ, ಸಮಾನ ಅಸಮಾನ ಜಾತಿಗಳ ಪದಾರ್ಥಗಳಿಂದ ನಿಷ್ಕೃಷ್ಯ ಅಂದ್ರೆ ಇಂಥದ್ದೇ, ಸಮಾನ ಅಸಮಾನ ಎರಡೂ ಇದೆ, ಇಂಥದ್ದೇ ಅಂತ ಯಾವ್ದಾದ್ರು ಒಂದು ಅಂತ ಹೇಳಿ, ಅದಕ್ಕೆ ದೇಶಕಾಲ ವಿಶಿಷ್ಟತೆಯ, ದೇಶಕ್ಕೆ ಕಾಲಕ್ಕೆ ಬದ್ಧವಾಗಿ ಇದು ಇದೆ ಅಂತ ನಿರ್ದಿಷ್ಟವಾಗಿ ಹೇಳತಕ್ಕಂಥದ್ದಕ್ಕೆ ನಿರುಕ್ತ ನಿರುಕ್ತ ಅಂತ ಹೆಸರು. ಇದೇ ಅದು, ಇದಂತದ್ದು ಇದು ಅದೇ ಅಂತ ನಿಷ್ಕೃಷ್ಟವಾಗಿ ಹೇಳ್ತಕ್ಕಂಥದ್ದು ನಿರುಕ್ತ ಅಂತ. ಅನಿರುಕ್ತ ಅಂತ ತದ್ವಿಪರೀತ. ಅನಿರುಕ್ತ ಅಂದ್ರೆ ಹಾಗೆ ಹೇಳೋದಕ್ಕಾಗದೆ ಇರತಕ್ಕಂಥ.
ಮತ್ತೆ ನಿರುಕ್ತ ಅನಿರುಕ್ತೆ ಅಪಿ ಮೂರ್ತಾಮೂರ್ತಯೋರೇವ ವಿಶೇಷಣೆ. ಈ ನಿರುಕ್ತ ಅನಿರುಕ್ತೆ ಅಂದ್ರೆ ನಿರುಕ್ತ ಅನಿರುಕ್ತ ಅಂತ ಬಂದಿದೆಯಲ್ಲ, ಇವೆರಡು ಯಾತಕ್ಕೆ ಬಂದಿದೆ ಅಂತ ಹೇಳಿದ್ರೆ ಈ ಮೂರ್ತ ಅಮೂರ್ತ ಎರಡಕ್ಕೂ ಕೂಡ ವಿಶೇಷಣವಾಗಿ ಬಂದಿದೆ. ವಿಶೇಷಣ ಅಂತಂದ್ರೇನು? ಅದರ ಒಂದು ಕ್ವಾಲಿಟಿ. ಮೂರ್ತ 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 ಇರ್ತಕ್ಕಂಥದ್ದು ಅದೇನು ಇರ್ತಕ್ಕಂಥದ್ದು ಅಂದ್ರೆ ಇಂಥದ್ದು ಎಂಬುದಾಗಿ ಪದಾರ್ಥ ಹೇಳ್ಬೋದು, ಇದ್ರ ತಾನೇ ಹೇಳೋದು. ಆದ್ದರಿಂದ ಅದಕ್ಕೆ ಇದು ವಿಶೇಷಣ. ಅನಿರುಕ್ತ ಅಂದ್ರೆ ಇದು ತೆತ್ತದು, ಯಾಕೆ ಪದಾರ್ಥವೇ ಇಲ್ಲ, ಅದು ಅನಿರುಕ್ತ. ಹೇಳೋದು ಇಂಥದ್ದು ಅಂತ ಹೇಳೋಕ್ಕಾಗೋದಿಲ್ಲ, ದೂರದಲ್ಲಿದೆ, ಕಾಣ್ತಾ ಇಲ್ಲ, ಇಂಥದ್ದು ಅಂತ ಗೊತ್ತಾಗ್ತಾ ಇಲ್ಲ, ಮನುಷ್ಯನೋ ಮೋಟು ಮರವೋ ಏನೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಇದು ಏನಾಯ್ತು ತದ್ವಿಪದ. ಹೀಗೆ ಮೂರ್ತಾರು ಮೂರ್ತಕ್ಕೆ ಎರಡು ವಿಶೇಷಣ ಆಯ್ತು. ಯಥಾ ಸಚ್ಚತ್ಯಚ್ಚ ಪ್ರತ್ಯಕ್ಷ ಪರೋಕ್ಷ. ಇನ್ನು ಸತ್ ಮತ್ತೆ ತ್ಯತ್ ಅಂತ ಇದೆಯಲ್ಲ, ಅದು ಪ್ರತ್ಯಕ್ಷ ಪರೋಕ್ಷೆ. ಇದು ಅಷ್ಟೇ ಏನಾಗಿದೆ, ಇದು ಒಂದು ತರಹದ ವಿಶೇಷಣವೇ. ಸತ್ ಅಂದ್ರೆ ಇರ್ತಕ್ಕಂಥ ಪದಾರ್ಥ, ಇದು ಇರ್ತಕ್ಕಂಥ ಪದಾರ್ಥ ಅಂದ್ರೆ ಮೂರ್ತ ರೂಪ. ಮೂರ್ತ ರೂಪ ಅಂದ್ರೇನು? ನಾಮರೂಪ ಇರ್ತಕ್ಕಂಥದ್ದು, ಕಣ್ಣಿಗೆ ಕಾಣ್ತಕ್ಕಂಥದ್ದು. ತ್ಯತ್ ಅಂದ್ರೇನು? ಪರೋಕ್ಷ, ಎಲ್ಲೋ ಇದೆ ಗೊತ್ತಾಗ್ತಾ ಇಲ್ಲ, ದೂರದಲ್ಲಿದೆ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಇದಕ್ಕೆ ಹೇಗೆ ಸತ್ತು ಮತ್ತೆ ತ್ಯತ್ತು ಎಂಬತಕ್ಕಂತಹದ್ದು ಮೂರ್ತ ಅಮೂರ್ತಗಳಿಗೆ ವಿಶೇಷಣವಾಗಿತ್ತೋ, ಅದೇ ರೀತಿ ಈ ನಿರುಕ್ತ ನಿರುಕ್ತವೂ ಕೂಡ ಇದಕ್ಕೆ ವಿಶೇಷಣವಾಗಿದೆ. ನಿರುಕ್ತ ವಿಶೇಷಣವಾಗಿದೆ. ಮತ್ತು ಇದೇ ರೀತಿ ತಥಾ ನಿಲಯನಂಚ ಅನಿಲಯನಂಚ. ನಿಲಯನ ಮತ್ತೆ ಅನಿಲಯನ ಇದು ಕೂಡ ಅಷ್ಟೆ. ನಿಲಯನಂ ಅಂತಂದ್ರೆ ನೀಡಂ ಆಶ್ರಯ. ನಿಲಯನ ಅಂದ್ರೆ ಒಂದು ಆಧಾರ, ಆಶ್ರಯ, ನೀಡ, ಮನೆ. ಮತ್ತು ಇದು ಯಾವುದು? ಇದು ಮೂರ್ತದ ಧರ್ಮ. ಇದು ಹೌದಾನೆ, ಮೂರ್ತದ ಧರ್ಮ ಇದು. ಯಾಕೆ? ಯಾವ ವಸ್ತು ಇದೆಯೋ ಅದಕ್ಕೆ ತಾನೇ ಆಶ್ರಯ ಬೇಕು. ಇಲ್ಲದೆ ಇರತಕ್ಕಂಥ, ಕಣ್ಣಿಗೆ ಕಾಣದೇ ಇರತಕ್ಕಂಥ ವಸ್ತುಗೆ ಆಶ್ರಯ ಯಾವ್ದು ಬೇಕು? ಮತ್ತೆ ಅನಿಲಯನಂ, ನಿಲಯನಂ ಅಂದ್ರೆ ಆಶ್ರಯ, ಅನಿಲಯನ ಅಂದ್ರೆ ತದ್ವಿಪರೀತಂ, ಅಲ್ಲಿಗೆ ವಿಪರೀತವಾಗಿ. ಇದು ಯಾವ್ದಿದು? ಅಮೂರ್ತ ಸೇವ ಧರ್ಮ. ಇದು ಅಮೂರ್ತದ ಧರ್ಮ. ಇದು ಯಾಕೆ? ಅಮೂರ್ತ, ಅದು ಇಂಥದ್ದು ಹೇಳಕ್ಕಾಗೋದಿಲ್ಲ. ಆದ್ದರಿಂದ ಏನಾಯ್ತು? ಅದು ಅಮೂರ್ತದ ಧರ್ಮ ಆಯ್ತು. ಮತ್ತೆ ತ್ಯತ್ ಅನಿರುಕ್ತ ಅನಿಲಯನಾನಿ ತ್ಯತ್ ಅನಿರುಕ್ತ ಅನಿಲಯನಾನಿ ಅಮೂರ್ತ ಧರ್ಮತ್ವೇಪಿ ವ್ಯಾಕೃತ ವಿಷಯಾಣ್ಯೇವ. ಈಗ ಇವೆಲ್ಲವೂ ಕೂಡ ಈ ಒಂದು ಅಮೂರ್ತದ ಧರ್ಮ ಅಂತ ಹೇಳಿದ್ರು. ಯಾಕೆ? ಎಲ್ಲೋ ದೂರದಲ್ಲಿದೆ, ಕಾಣೋದಿಲ್ಲ, ಅದಕ್ಕೆ ನಿಲಯನ ಅಂತ ಹೇಳೋಕ್ಕಾಗೋದಿಲ್ಲ, ಅದು ಸತ್ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆ? ಸತ್ತನ್ನು ಕಾಣಬೇಕಲ್ಲ ಕಣ್ಣಿಗೆ. ಹಾಗೆ ಅಮೂರ್ತ ಧರ್ಮ ಇವೆಲ್ಲ ಯಾವುದು? ಸತ್ಯತ್, ತ್ಯತ್ ಅಂತಕ್ಕಂಥದ್ದು, ಅನಿರುಕ್ತ ಅಂತಕ್ಕಂಥದ್ದು, ಅನಿಲಯನ ಅಂತಕ್ಕಂಥದ್ದು ಯಾವುದಕ್ಕೆ ವಿಶೇಷಣ? ಇದು ಅಮೂರ್ತಕ್ಕೆ ವಿಶೇಷಣ. ಹೌದಾನೆ, ಅದರ ಧರ್ಮ ಇದು ಅಂತ ಹೇಳಿ ಅಮೂರ್ತ. ಹಾಗಿದ್ದರೂ ಕೂಡ ಇದು ವ್ಯಾಕೃತ ವಿಷಯಾಣ್ಯೇವ. ಮೂರ್ತಾಮೂರ್ತ ಸರಿನೇ, ಆದರೆ ಇದು ಏನಾಗಿದೆ? ತತ್ವತಃ ವ್ಯಾಕೃತ ವಿಷಯಕ್ಕೆ ಸಂಬಂಧಪಟ್ಟಿದ್ದು, ವ್ಯಾಕೃತಕ್ಕೆ ಸಂಬಂಧಪಟ್ಟಿದ್ದು, ವ್ಯಾಕೃತ ವಿಷಯ ಇದು. ಯಾಕೆ? ಈ ಮೂರ್ತ ಅಮೂರ್ತ ಎಲ್ಲ ಯಾವಾಗ ಆದದ್ದು? ವ್ಯಾಕರಣವಾದ ಮೇಲೆ ತಾನೇ ಆದದ್ದು. ಆದ್ದರಿಂದ ಮೂರ್ತ ಅಮೂರ್ತ, ಅಮೂರ್ತ ಅಂತ ಹೇಳಿದ್ರೂ ಕೂಡ ಇದು ಯಾವುದಕ್ಕೆ? ಈ ಒಂದು ವ್ಯಾಕೃತ ವಿಷಯಕ್ಕೆ ಸಂಬಂಧಪಟ್ಟಿದ್ದು. ಅಮೂರ್ತನಾಗಿರ್ಬೋದು, ಅಮೂರ್ತ ಆದ್ರೂ ಕೂಡ ಅದು ಯಾವಾಗ ಆಯ್ತು? ವ್ಯಾಕರಣವಾದ ಮೇಲೆ ಆಯ್ತು. ಅವ್ಯಾಕೃತವಾಗಿತ್ತು, ವ್ಯಾಕರಣವಾದ ಮೇಲೆ ಸತ್ ಸತ್ಯಚ್ಚಾಭವತ್, ಸತ್ತು ತ್ಯತ್ತು ಎರಡು ಆಯಿತು, ಮೂರ್ತ ಅಮೂರ್ತ ಎರಡು ಆಯಿತು ಅಂತಲ್ಲ. ಹಾಗಾಗಿ ಇದು ಕೂಡ ಇದು ವ್ಯಾಕೃತ ವಿಷಯ. ವ್ಯಾಕೃತವಾದ ಮೇಲೆ ಆದದ್ದು ಈ ಮೂರ್ತ ಧರ್ಮ ಇದು. ಆದರೂ ಕೂಡ ಯಾವಾಗ ಆಯ್ತು? ವ್ಯಾಕೃತವಾದ ಮೇಲೆ ಅಂದ್ಬಿಟ್ಟು ಸರ್ಗೋತ್ತರ ಕಾಲ ಭಾವ ಶ್ರವಣ. ಸರ್ಗೋತ್ತರ ಕಾಲ ಯಾವಾಗ? ಅದೇ ಸರ್ಗೋತ್ತರ ಅಂದ್ರೆ ಯಾವಾಗ ಅವ್ಯಾಕೃತವಾಗಿದ್ದದ್ದು ವ್ಯಾಕೃತವಾಯಿತು, ಅವ್ಯಾಕೃತವಾದದ್ದು ವ್ಯಾಕೃತವಾಯಿತು ಅಂತಂದ್ರೂ ಒಂದೇ, ಸೃಷ್ಟಿ ಆಯಿತು ಅಂತಂದ್ರೂ ಒಂದೇ. ಓಹೋ, ಈ ಪ್ರಪಂಚವನ್ನ ಬ್ರಹ್ಮ ಸೃಷ್ಟಿ ಮಾಡದ ಅಂದ್ರೆ ಅರ್ಥ ಏನು? ಎಲ್ಲೂ ಹೊಸದಾಗಿ ಏನು ಮಾಡಲಿಲ್ಲ.
ಈ ಪ್ರಪಂಚವೆಲ್ಲವೂ ಕೂಡ ಆ ಲಯವಾದಾಗ ಅವನಲ್ಲೇ ಒಂದಾಗಿ ಬಿಟ್ಟಿತ್ತು. ಅವ್ಯಾಕೃತದಿಂದ ಅವ್ಯಾಕೃತ ರೂಪದಿಂದ ಇತ್ತು. ಸೃಷ್ಟಿಯಾದಾಗ ವ್ಯಾಕೃತವಾಯ್ತು ಅಷ್ಟೇ. ಅಷ್ಟೇ. ಇದು ಸರ್ಗೋತ್ತರಕ. ಸರ್ಗ ಅಂದ್ರೆ ಸೃಷ್ಟಿ, ಸರ್ಗ ಉತ್ತರಕಾರ. ಯಾವುದು? ಈ ಒಂದು ವ್ಯಾಕೃತವಾದ ಮೇಲೆ ಬಂದಿರತಕ್ಕಂಥದ್ದು ವಿಚಾರ ಇವೆಲ್ಲ. ಯಾವುದು? ಮೂರ್ತ, ಅಮೂರ್ತ, ತ್ಯತ್ತು, ಸತ್ತು, ನಿರುಕ್ತ, ಇವೆಲ್ಲ. ಯಾವುದು? ತ್ಯತ್ ಇತಿ ಪ್ರಾಣಾದಿ. ಹೀಗೆ ಈ ತ್ಯತ್ತು ಅಂದ್ರೆ ಇತಿ ಪ್ರಾಣಾದಿ. ಪ್ರಾಣಾದಿ, ಪ್ರಾಣವೇ ಮುಂತಾದವುಗಳು. ಮುಂತಾದವುಗಳು ಅಂದ್ರೆ ಏನು? ಮುಂತಾದವುಗಳು ಪ್ರಾಣ, ಆಕಾಶ, ಇವೆಲ್ಲ ಮುಂತಾದ. ಮತ್ತೆ ಅನಿರುಕ್ತಂ ತದೇವ. ಮತ್ತೆ ಅದೇ ಅನಿರುಕ್ತ ಅಂದ್ರೂ ಅದೇನೆ, ಅನಿರುಕ್ತವೂ ಅದೇನೆ. ಮತ್ತೆ ಅನಿಲಯನಂಚ, ಅನಿಲಯನಮೂ ಅದೇ. ಅತಃ ವಿಶೇಷಣಾನಿ ಅಮೂರ್ತಸ್ಯ ವ್ಯಾಕೃತ ವಿಷಯಾಣ್ಯವ ಏತಾನಿ. ಹಾಗಾಗಿ ಇವೆಲ್ಲವೂ ಕೂಡ ಅಮೂರ್ತಸ್ಯ ವ್ಯಾಕೃತ ವಿಷಯಾಣ್ಯವ. ಅಮೂರ್ತ ಅಂತಂದ್ರೂ ಒಂದೇ. ಅಮೂರ್ತ ಅಂತಂದ್ರೆ ಅಮೂರ್ತಕ್ಕೆ ವಿಷಯ, ಇದಕ್ಕೆ ಅಮೂರ್ತಕ್ಕೆ ವಿಶೇಷಣ ಇದೆ. ಇದು ಆದರೂ ಕೂಡ ಅಮೂರ್ತ ಅಂತ ಹೇಳೋದು ಯಾವಾಗ? ವ್ಯಾಕರಣ ಆದಮೇಲೆ. ವ್ಯಾಕೃತ ವಿಷಯವೇ ಇವೆಲ್ಲ. ಹಾಗಾಗಿ ಎಲ್ಲವೂ ಕೂಡ ವ್ಯಾಕರಣವಾದ ಮೇಲೆ ಹೇಳ್ತಕ್ಕಂಥ ಮಾತು. ಇಲ್ಲಿ ಎಲ್ಲ ಅಭವತು, ಸತ್ತಭವತು, ತ್ಯತ್ತಭವತು, ನಿರುಕ್ತಮ್ ಅಭವತು, ಅನಿರುಕ್ತಮ್ ಅಭವತು ಅಂದ್ರೆ ಅಭವತು ಆಗಿಬಿಟ್ಟರು. ಏನರ್ಥ ಅಂದ್ರೆ ಈಗ ವ್ಯವಹಾರಕ್ಕೋಸ್ಕರ ಇದು ಈ ಬ್ರಹ್ಮಕ್ಕಿಂತ ಭಿನ್ನವಾಗಿರತಕ್ಕಂಥ ದೇಶ ಕಾಲದಲ್ಲಿ ಇರೋದಿಲ್ಲ. ಇದೆ ಅಂತ ಮಾಡಿಕೊಂಡು ಓಹೋ ಹೀಗಾಯ್ತು, ತಿರುಗ್ತಾಯಿತು, ಅದಿರುಗ್ತಾಯಿತು ಅಂತ ಹೇಳ್ತಾ ಇದೆ. ಮಾಡಿಕೊಂಡು ಅಂತಂದ್ರು ಒಂದೇ, ಮತ್ತೆ ಇನ್ನೊಂದೇ ಅದು ಈ ಅವಿದ್ಯಾವಶನಾಗಿದ್ರು ಒಂದೇ, ಭ್ರಾಂತಿಯಿಂದ ಅಂತ ಒಂದೇ, ಎಲ್ಲ. ಹಾಗಾಗಿ ಇವೆಲ್ಲವೂ ಕೂಡ ಭ್ರಾಂತಿಯ ವಿಷಯ. ಅವಿದ್ಯಾ ದಶೆಯಲ್ಲಿ, ಅವಿದ್ಯಾ ಭೂಮಿಕೆಯಲ್ಲಿ ಬಂದಿರತಕ್ಕಂಥ ವಿಷಯ ಅಂತ ಹೇಳಿ ಏನಾಯ್ತು? ಸತ್ತು, ತ್ಯತ್, ಮತ್ತೆ ನಿರುಕ್ತ, ಅನಿರುಕ್ತ, ನಿಲಯನ, ಅನಿಲಯನ ಇಷ್ಟಾಯ್ತು. ಇನ್ನು ಉಳಿದಿದ್ಯಾವುದು? ವಿಜ್ಞಾನ, ಅವಿಜ್ಞಾನ. ವಿಜ್ಞಾನಂಚ ಅವಿಜ್ಞಾನಂಚ ಅದಿದೆ. ಅದನ್ನ ಮುಂದೆ ಹೇಳ್ತಾರೆ. ಮತ್ತೆ ಸತ್ತು ಅನೃತ ಎರಡು ಆಯ್ತು, ಸತ್ಯ ಅನೃತ ಎರಡು ಆಯಿತು. ಮತ್ತೆ ಏನೇನಿದೆಯೋ ಎಲ್ಲವೂ ಆಗಿಬಿಟ್ಟಿತು. ಎಲ್ಲವೂ ಆಗಿಬಿಟ್ಟಿರೋದು ಇದೇ ಅರ್ಥ. ಯಾವುದನ್ನು ಹಿಂದೆ ಹೇಳಿತ್ತಲ್ಲ ಆಗಿಬಿಟ್ಟಿತು ಅಂದ್ರೆ ಏನರ್ಥ? ಇದೇ ಬ್ರಹ್ಮಕ್ಕಿಂತ ಭಿನ್ನವಾಗಿರ್ತಕ್ಕಂತಹ ದೇಶಕಾಲದಲ್ಲಿ ಇರುವುದಿಲ್ಲ, ಅದು ಇರೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಬ್ರಹ್ಮವು ಇವೆರಡೂ ಆಗಿಬಿಟ್ಟನು ಅಂತ. ಸತ್ಯತ್ಯಚ್ಚಾಭವತ್, ಎರಡೂ ಆಗಿಬಿಟ್ಟನು. ಎರಡು ಆಗಿಬಿಟ್ರು ಅಂದ್ರೆ ಏನು? ಬ್ರಹ್ಮಕ್ಕಿಂತ ಭಿನ್ನವಾದ ದೇಶ ಕಾಲಗಳಲ್ಲಿ ಇದು ಇರುವುದಿಲ್ಲ ಅಂತ ಅರ್ಥ. ಅಷ್ಟೇ ಆಗಿಬಿಟ್ರು ಅಂದ್ರೆ ಅರ್ಥ. ಏನು ಆಗಿಬಿಟ್ಟ? ಹೇಗೆ ಹಾಲು ಮೊಸರಾದ ಹಾಗೆ, ಮೊಸರು ಬೆಣ್ಣೆ ಆದ ಹಾಗೆ, ಬೆಣ್ಣೆ ತುಪ್ಪವಾದ ಅಲ್ಲ. ತರಗಿಂತ ಭಿನ್ನವಾದ ದೇಶಗಳಲ್ಲಿ ಇದು ಯಾವುದೂ ಕೂಡ ಇದರ ಇರುವಿಕೆ ಅಂತಕ್ಕಂಥದ್ದು ಇಲ್ಲ, ಇರುವುದು ಸಾಧ್ಯವಿಲ್ಲ. ಅಪ್ರವಿಭಕ್ತ ದೇಶ ಕಾಲದಲ್ಲಿ ಇರುವುದಕ್ಕೆ, ಈ ಪ್ರವಿಭಕ್ತ ದೇಶ ಕಾಲದಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ. ಎಲ್ಲ ಒಂದೇ ಕಾಲದಲ್ಲಿ ಇರಬೇಕು. ಅದಕ್ಕೋಸ್ಕರ ಇದು ಆಯಿತು ಅಂತ ಹೇಳ್ತಾರೆ ಅಷ್ಟೇ ಅಂತ ಹೇಳಿ ಈ ವಿಜ್ಞಾನ ವಿಜ್ಞಾನ ಇದೆ. ಅದರ ಮುಂದೆ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.